ನಾವು ಸಾರ್ವಜನಿಕವಾಗಿ ಎಲ್ಲೂ ಕಾರ್ಯಕ್ರಮಕ್ಕೆ ಹೋಗುವಾಗಿಲ್ಲ. ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತು ನಮಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತಾಗ ಅಲ್ಲಿ ಒಂದು 50 ಜನ ಸೇರಿ ಏನೋ ಒಂದು ಮಾಡ್ತಾರೆ. ಅದ ನಂತರ ಅವರೇ ಎಫ್ಐಆರ್ ಕೊಡಿಸ್ತಾರೆ. ಏನ್ ಸರ್ ಇದ್ರ ಅರ್ಥ ಏನು? ನಾವು ಕ್ಷೇತ್ರದಲ್ಲಿ ಬದುಕಬಾರ್ದು. ಅಶ್ವಥ್ ನಾರಾಯಣ್ ಆಡಳಿತದ ವ್ಯವಸ್ಥೆಯಲ್ಲಿ ಈಗ ಹೃದಯಸ್ಕಮದಾರ ಎಲ್ಲ ರೋಗಕ್ಕೆ ಮದ್ದಿದೆ. ಈ ಟೆನ್ಷನ್ ಒಂದು ಮದ್ದಿಲ್ಲ. ನೀವು ಟೆನ್ಷನ್ ಮಾಡಬೇಡಿ. ಈಗ ನಾಳೆ ಉತ್ತರ ಕೊಡ್ತಾರೆ ಮತ್ತೆ ನೋಡ್ರಿ. ಈಗ ಏನೇನೋ ಮಾಡ್ತಾರೆ, ಖುಷಿ ಬಂದದ್ ಮಾಡ್ತಾರೆ. ಸಭಾಧ್ಯಕ್ಷರೇ, ಇಂಥ ಸಂದರ್ಭದಲ್ಲಿ ನೀವು ಸರ್ಕಾರ ಕೇಳದೆ ನಾಳೆ ನೀವೇ ಇದನ್ನ ಮುತುವರ್ಜಿ ತಗೊಬೇಕು. ಯಾಕಂದ್ರೆ ನೀವು ಗಾರ್ಡಿಯನ್ ನಮ್ಗೆಲ್ಲ. ನಿಮ್ಮ ಸಮಸ್ಯೆ ನನ್ನ ತಂದಾಗ್ತಿಲ್ಲ. ನಾನು ನಾಳೆ ಉತ್ತರ ಕೊಡ್ಲಿ ನಮ್ಗೆ. ನೀವೇ ನಮ್ಮನ್ನ ಆ ಕಡೆ ಅಂತ ಹೇಳಿದ್ರೆ ಸರ್ಕಾರ ನಾಳೆ ಉತ್ತರ ಕೊಡ್ಬೇಕಲ್ಲ. ಏನ್ರಿ ಇದೆಲ್ಲ? ಆಯ್ತು, ಕೇಳ್ಬೇಕು. ಧೈರ್ಯವಾಗಿ ಕೇಳಿ ಒಂದ್ಸರಿ ಸರ್ಕಾರನ. ಏನ್ರಿ ಇದೆಲ್ಲ ಹಿಂಗ್ ನಡೀತಾ ಇದೆ, ಸದನ ನಡೀತಾ ಇದೆ, ಏನ್ರಿ ಇದೆಲ್ಲ ಅಂತ ಧೈರ್ಯವಾಗಿ ಕೇಳಿ ಉತ್ತರ ಕೊಡ್ತಾರೆ. ಕೇಳಿ. ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಎಲ್ಲ ಸದಸ್ಯರಿಗೂ ನೋಡಿ, ಇಲ್ಲಿ ರೂಲಿಂಗ್ ಪಾರ್ಟಿ ಚೇಂಜ್ ಆಗ್ತಾನೆ ಇರ್ತದೆ. 3.5 ವರ್ಷ ನಾವು ಆಡಳಿತ ಮಾಡಿದ್ರೆ ಸರ್, ನಿಮ್ ಜಿಲ್ಲೆಯ ಶಾಸಕ ನೀವು ಬೆಂಗಳೂರಿಗೆ ಬರ್ಬೇಕಾದ್ರೆ ವೇದವ್ಯಾಸ ಕ್ಷೇತ್ರ ಶಾಸಕ ಆ ಕ್ಷೇತ್ರದ ಮೇಲೆ ಬರ್ಬೇಕು ನೀವು. ಆ ಕ್ಷೇತ್ರದಲ್ಲಿ ಆ ಶಾಸಕಂಗೆ ರಕ್ಷಣೆ ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಕೊಡೋದು?